ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಸ್ವಲ್ಪ ಉಳಿದಿತ್ತು, ಅದರಿಂದ ಬಾಣಲೆ ರೊಟ್ಟಿ ಮಾಡೋಣ ಅಂತ ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆದ ತಕ್ಷಣ ಒಂದು ಬೌಲಿಗೆ ಹಾಕ್ಕೊಳ್ಳೋದು. ನೆಕ್ಸ್ಟ್ ಇದು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡೋಣ ಅಂತ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಕಾಯಿ ಚಟ್ನಿ ಮಾಡೋಣ ಅಂತ ಶೇಂಗಾ ಹುರ್ಕೊತೀನಿ. ಸ್ವಲ್ಪ ಶೇಂಗಾ ಹುರ್ಕೊಂಡು ಶೇಂಗಾ ಬೀಜ ಬ್ರೌನ್ ಆದ ತಕ್ಷಣ ತೆಗೆದ್ಬಿಟ್ಟು ಅದೇ ಪ್ಯಾನ್ಗೆ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಸೈಡಿಗೆ ಎತ್ತಿಡೋದು. ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚಟ್ನಿಗೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕಿದರೆ ಚಟ್ನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದ್ರ ಜೊತೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೋಬೇಕು. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೋಬೇಕು. ಮೊದಲೇ ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ಹಾಕ್ಕೋಬೇಕು. ನೆಕ್ಸ್ಟ್ ಅದ್ರ ಜೊತೆ ತುರಿದಿಟ್ಟಿರೋ ಕಾಯಿನ ಸೇರಿಸ್ಕೊಳ್ಳೋದು ಚಟ್ನಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇನ್ನೊಂದು ರೌಂಡು ಮಿಕ್ಸ್ ಮಾಡಿದ್ರೆ ಚಟ್ನಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ರೊಟ್ಟಿಗೆ ಆಗಲೇ ರೆಡಿ ಮಾಡಿದ್ವಲ್ಲ, ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕರಿಬೇವು, ಕೊತ್ತಂಬರಿ, ಅರಿಶಿಣ ಪುಡಿ, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು, ಈ 3-4 ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಕಲಿಸ್ಕೊಬೇಕು. ನೀರು ಹಾಕ್ದಲೇ ಕಲಿಸ್ಕೋಬೇಕು. ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಚಪಾತಿ ಹಿಟ್ಟು ಅದಕ್ಕೆ ರೆಡಿ ಮಾಡ್ಕೋಬೇಕು. ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ರೆಡಿ ಆಗುತ್ತೆ. ಇದು ಹೋಳಿಗೆ ಶೀಟ್ ಅಂತ ಎಲ್ಲ ರೇಷನ್ ಅಂಗಡಿಯಲ್ಲೂ ಸಿಗುತ್ತೆ. ಬರ್ನ್ ಆಗಲ್ಲ, ತವದ ಹಾಕಿದ್ರು. ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಯಾವ್ದಾದ್ರು ತೊಗೊಬೋದು ಮೇಲೆ ಹಾಕ್ಕೊಳ್ಳೋದಕ್ಕೆ. ಇದು ಅಂಟ್ಕೊಳ್ಳೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಟ್ರಾನ್ಸ್ಪರೆಂಟ್ ಶೀಟ್ಗೂ ಈ ಶೀಟ್ಗೂ ಎರಡಕ್ಕೂ ಎಣ್ಣೆ ಹಾಕ್ಕೋಬೇಕು. ಆವಾಗ ಅಂಟ್ಕೊಳ್ಳೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ನಾವು ಬೆರಳಲ್ಲಾದರೂ ತೀಡ್ಬೋದು ಈ ಥರ. ಇಲ್ಲ ನಮಗೆ ಇನ್ನೂ ಈಸಿ ಆಗಬೇಕಂದ್ರೆ ಲಟ್ಟಿಣಿಗೆ ತೊಗೊಂಡು ಲಟ್ಟಿಸಿದ್ರೂ ಬರುತ್ತೆ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ಥರ ಲಟ್ಟಿಣಿಗೆಲ್ಲೂ ಮಾಡ್ಕೋಬೋದು ನಾವು. ಆಮೇಲೆ ಆ ಶೀಟ್ ತೆಗ್ದಾದ್ಮೇಲೆ ರೊಟ್ಟಿನ ನಾವು ರೌಂಡ್ ಶೇಪಲ್ಲಿ ಮಾಡ್ಕೋಬೋದು. ರೌಂಡ್ ಶೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ ರೊಟ್ಟಿ. ಮತ್ತು ಅದನ್ನು ಒಂದು ಸ್ವಲ್ಪ ತವದ ಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮತ್ತು ಈ ಶೀಟ್ನ ಹಾಕ್ಬಿಡ್ಬೇಕು. ಶೀಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು, ಒಂದು ಸೆಕೆಂಡ್ ಹಂಗೆ ಬಿಟ್ಟು ಅದು ಪೇಪರ್ ಎದ್ದೇಳುತ್ತೆ ಕವರು. ಇದು ಪರ್ಮನೆಂಟ್ ಹೋಳಿಗೆ ಶೀಟು, ತವಕ್ಕೆ ಅಂಟ್ಕೊಳ್ಳೋದಿಲ್ಲ. ರೊಟ್ಟಿನೂ ಚೆನ್ನಾಗಿರುತ್ತೆ, ರೊಟ್ಟಿನೂ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ 2 ಸೈಡ್ಸೂ ಚಪಾತಿ ಥರ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ರೊಟ್ಟಿ. ಇದೇ ಥರ ಉಪ್ಪಿಟ್ಟು ಉಳಿದ್ರು, ಅವಲಕ್ಕಿ, ಪಲಾವು ಏನು ಉಳಿದ್ರೂ ರೊಟ್ಟಿ ಮಾಡ್ಕೋಬೋದು. ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ.